ವೀಕ್ಷಕರೇ, ಇವತ್ತು ನಮ್ಮ ಮಧ್ಯೆ ಓಡಾಡ್ತಾ ಇರುವಂತಹ ಒಂದು ವಿಚಿತ್ರವಾದಂಥ ಮತ್ತು ಬಹಳ ಕುತೂಹಲವನ್ನ ಕೆರಳಿಸಿದಂಥ, ಅದರಲ್ಲೂ ಆ ಪೋಸ್ಟರ್ಗಳನ್ನ ನೋಡಿದಾಗ ಎಲ್ಲೋ ಒಂದು ಬೇರೆ ಯಾವುದೋ ದೇಶದ ಇಂಗ್ಲಿಷ್ ಸಿನಿಮಾವನ್ನು ಅಥವಾ ನಾವು ಅರೇಬಿಕ್ ಯಾವುದೋ ಒಂದು ನೋಟವನ್ನು ನೋಡಿದ ಹಾಗೆ ನಮಗೆ ಅನಿಸ್ತದೆ. ಸೈಬರ್ ಯುಗದೋಳ್ ನವಯುವ ಮಧುರ ಪ್ರೇಮ ಕಾವ್ಯಂ, ಈ ಸಿನಿಮಾದ ಒಂದು ನಾಯಕನನ್ನ ಇವತ್ತು ನಾವು ವೇದಿಕೆ ಕರೆದಿದೆ. ಚಿಕ್ಕಮಗಳೂರಿನಿಂದ ಬಂದಂತ ಹುಡುಗ, BA ಓದ್ದವನು, ಈಗಾಗಲೇ ಲಕುಮಿ ಧಾರಾವಾಹಿಯಲ್ಲಿ ಅಭಿನಯಿಸುವ ಮೂಲಕ ತನ್ನ ಪ್ರತಿಭೆಯನ್ನ ನಿಮ್ಮೆಲ್ಲರಿಗೂ ಪ್ರಚುರಪಡಿಸ್ತವನು. ಎಲ್ಲೋ ಒಂದು ಕಡೆ ಜೂನಿಯರ್ ದಿಗಂತ್ ಅಂತ ಕರೆಯಬಹುದಾದಂತಹ ಮುಖ ಅವನ ಹಾಗೆ ಇದ್ದಾನೆ. ಬಹುಶಃ ಅವನ ವೈಯಕ್ತಿಕ ನಡಾವಳಿಗಳು ಇರ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ಳೋಣ. ನಮ್ಮ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತ. ನಮಸ್ಕಾರ. ಹೇಳಪ್ಪ, ನನಗೆ ಈ ಸಿನಿಮಾದ ಅನುಭವ ಏನು, ಮತ್ತೆ ಅದರ ಮೊದಲ ಚುಂಬನ ಹೇಗಿತ್ತು, ಹೇಗೆ ಆಯ್ಕೆ ಆದ್ರಿ ಹೇಳಿ. ಮೊದಲಿಗೆ ರಾಜ್ ಮ್ಯೂಸಿಕ್ ವೀಕ್ಷಕರಿಗೆ ನನ್ನ ನಮಸ್ಕಾರ. ನಾನು ಧಾರಾವಾಹಿ ನಟಿಸ್ತಿರ್ಬೇಕಾದ್ರೆ ಮಧುಚಂದ್ರನವರು ನಾನು ತುಂಬ ಹಳೆಯ ಸ್ನೇಹಿತರು. ಫಿಲ್ಮ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ಹಾಗಾಗಿ ನಾನು ಮಧುಚಂದ್ರನ್ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರ ಜೊತೆ ನನ್ನ ಫ್ರೆಂಡ್ಶಿಪ್ ತುಂಬ ಒಂದು ವರ್ಷದ್ದಾಯಿತು. ಮಾತಾಡ್ತಾ ಇದ್ವಿ ಫಿಲ್ಮ್ ಮಾಡಬೇಕು ಅಂತ. ಆಗ ಅವರು ಒಂದು 2-3 ಕತೆ ಹೇಳಿದರು. ಈ ಕತೆ ಹೇಳಿದಾಗ ನಂಗೆ ತುಂಬ ಖುಷಿಯಾಗಿತ್ತು. ಇದೊಂಥರ ಯೂತ್ಸ್ಗೆ ಒಳ್ಳೆ ಸಬ್ಜೆಕ್ಟು, ಈಗಿನ ಟ್ರೆಂಡಿಗೆ ಸೂಟ್ ಆಗುತ್ತೆ, ಮಧು ಮಾಡೋಣ ಅಂತ. ಅವರು ಸೂಪರಲ್ಲಿ ಬ್ಯುಸಿ ಆದರು. ಆಮೇಲೆ ನಾನೀಗ ಲಕುಮಿಲ್ ಬ್ಯುಸಿ ಆದೆ. ಎಲ್ಲ ಒಂಥರ ಕೋಇನ್ಸಿಡೆನ್ಸ್, ಎಲ್ಲ ಸೇರ್ಕೋಬೇಕಲ್ಲ ಒಂದು ಟೀಮು, ಎಲ್ಲ ಮೂವಿ ಮಾಡಬೇಕು ಅಂದರೆ. ಆಗ ನಮಗೆ ಲಕುಮಿಲಿ ಆ್ಯಕ್ಟ್ ಮಾಡ್ತಿದ್ದ ನವ್ಯ, ನನ್ನ ಕೋ ಆರ್ಟಿಸ್ಟ್, ಅವಳ ಥ್ರೂಯಿಂದ ನಮ್ಮ ಪ್ರೊಡ್ಯೂಸರ್ ಪರಿಚಯ ಆಗಿದ್ದು ಅಶ್ವಿನ್ ವಿಜಯಕುಮಾರ್ ಅಂತ, ಮೈಸೂರಿನವ್ರು ಮೂಲತಃ. ಅವರು ಆ್ಯಕ್ಚುಲಿ ಮೂವಿ ಮಾಡಬೇಕಂತ ಇಂಟ್ರೆಸ್ಟಿಂದನೇ ಬಂದಿದ್ದರು ಈ ಫೀಲ್ಡ್ಗೆ. ಆಗ ನನ್ನ ಕಾಂಟ್ಯಾಕ್ಟ್ ಆಯಿತು, ನಾನು ಮಧುನ ಮೀಟ್ ಮಾಡಿಸ್ದೆ. ಸೊ ಎಲ್ಲ ಒಂದು ಟೀಮ್ ಚೆನ್ನಾಗಿ ಕೂಡಿ ಬಂತು, ಮೂವಿ ಶುರುವಾಯಿತು. ಈಗ ಚಿಕ್ಕಮಗಳೂರಿನಿಂದ ಬಂದು ಯಾವ ಹಿನ್ನೆಲೆ, ನಿಮ್ಮ ಕುಟುಂಬದ ಹಿನ್ನೆಲೆ? ನಮ್ಮ ಕುಟುಂಬದಲ್ಲಿದೆ ಕಾಫಿ ಪ್ಲಾಂಟರ್ಸ್ ನಾವು. ಯಾವುದು ಫಿಲ್ಮ್ ಇಂಡಸ್ಟ್ರಿ ಆಗಲಿ, ಯಾವ ನಾಟಕ ಏನೂ ಇಲ್ಲ. ಆ್ಯಕ್ಚುಲಿ ನನ್ನ ಫಿಲ್ಮ್ ಮಾಡಬೇಕು, ಆ್ಯಕ್ಟರ್ ಆಗಬೇಕು ಅನ್ನೋದು ನನ್ನ ಚೈಲ್ಡ್ಹುಡ್ ಡ್ರೀಮ್. ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ದೊಡ್ಡ ಬಂದಿದ್ದೆ, ಮತ್ತೆ ವಾಪಸ್ ಕರ್ಕೊಂಡೋದ್ರು. ನನ್ನ ಏನಿಲ್ಲ, ನನ್ನ ಇಂಟ್ರೆಸ್ಟಿಗೆ ಅವ್ರದ್ದು ಇದಿದೆ ನನಗೆ ಬೆಂಬಲ ಇದೆ. ಈ ಸಿನಿಮಾದ ಈಗ ಆಲ್ಮೋಸ್ಟ್ ಶೂಟಿಂಗು ಒಂದು ಹಂತಕ್ಕೆ ಮುಗಿದಿದೆ. ಮುಂದಿನ ವಾರ 21ಕ್ಕೆ ನಮ್ದು ಬಿಡ. ಈಗ ಈ ಹೊತ್ತಿನಲ್ಲಿ ಅದರ ಒಟ್ಟು ಅನುಭವವನ್ನು ಹೇಳ್ಕೊಳ್ಳೋದಿದ್ರೆ ಹೇಗಿತ್ತು? ಅನುಭವ ತುಂಬ ಚೆನ್ನಾಗಿತ್ತು. ಶೂಟಿಂಗ್ ಒಂಥರ ಆ್ಯಕ್ಚುಲಿ ನಾನು ಈ ಫಿಲ್ಮ್ ಶೂಟಿಂಗ್ ಆಗೋ ಮುಂಚೆ ಮಧು ನಾನು ಡಿಸ್ಕಸ್ ಮಾಡಿ, ಮಧು ಹೇಳಿದ್ರು ರೇಸಲ್ಲಿ ಮಾಡೋಣ, ಫುಲ್ ಎಲ್ಲ ಪ್ರತಿ ಸೀನ್ ಬೈ ಸೀನ್ ಮಾಡೋಣ ಅಂತ. ಮಧು ಬೇಕಾ ರೇಸಲ್ಲು? ಇಲ್ಲ ಅದು ಮಾಡಿದರೆ ಚೆನ್ನಾಗಿತ್ತು. ಸೊ ಹಾಗೆ ಸೀರಿಯಲ್ ಬಿಡಬೇಕಾದ ಪರಿಸ್ಥಿತಿ ಬಂತು. ಸೀರಿಯಲ್ ಬಿಟ್ಟೆ. ನಾವೊಂದು ಡ್ಯಾನ್ಸ್ ಹಾಲ್ನ ರೆಂಟಿಗೆ ತೊಗೊಂಡು, ಎಲ್ಲ ನಂದು ಹೀರೋಯಿನ್ದು ಮೇಯ್ನ್ ಇದ್ದಿದ್ದರಿಂದ ನಾವು ಡೈಲಿ ನಾವು ಮಾಡ್ತಾಯಿದ್ವಿ. ಮಧ್ಯದಲ್ಲಿ ನಮ್ಮ ಕೋಆರ್ಟಿಸ್ಟ್ಗಳು, ಬೇರೆ ಕೋಆರ್ಟಿಸ್ಟ್ಗಳು ಬಂದು ಹೋಗ್ತಾಯಿದ್ರು. ಹಾಗಾಗಿ ನಮಗೆ ಪ್ರತಿ ಸೀನು ನಮಗೆ ಇದಾಗ್ಬಿಡ್ತು. ಪ್ರತಿ ಸೀನೊಳಗೆ ನಾವು ಇದಾದ್ವಿ, ಇದೇ ಅಂತ ನಮ್ಮ ನಿಜ ಜೀವನ ಥರ ಆಗ್ಬಿಡ್ತು. ಹಾಗಾಗಿ ನಮಗೆ ಶೂಟಿಂಗ್ ಹೋದಾಗ ಅಷ್ಟು ಕಷ್ಟ ಅನ್ನಿಸ್ತಾ ಇರಲಿಲ್ಲ. ಬೇಗ ಎಲ್ಲ ಅನುಭವದ ಹಿನ್ನೆಲೆಯಲ್ಲಿ, ಕಥೆ ಕೇಳಿದ ಅನುಭವದ ಹಿನ್ನೆಲೆಯಲ್ಲಿ, ನಿರ್ದೇಶಕರೊಟ್ಟಿಗಿನ ಈವರೆಗಿನ ಒಡನಾಟದ ಅನುಭವದ ಹಿನ್ನೆಲೆಯಲ್ಲಿ ಈ ಸಿನಿಮಾ ಯಾವ ಮಟ್ಟದಲ್ಲಿ ಜನರನ್ನ ಆಕರ್ಷಿಸಬಹುದು, ಎಷ್ಟರ ಮಟ್ಟಿಗೆ ನಂಬಿಕೆ ಇದೆ? ನನಗೆ 100% ನಂಬಿಕೆ ಇದೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ಅಂದರೆ ಈಗಿನ ಯೂತ್ ಸಬ್ಜೆಕ್ಟಲ್ಲಿ, ಈಗಿನ ಇದರಲ್ಲಿ ಸೈಬರ್ ಯುಗ ಅದರಲ್ಲಿ ಏನೇನು ನಡೆಯುತ್ತೆ, ಎಷ್ಟು ಫಾಸ್ಟ್ ಇದೆ ಪ್ರಪಂಚ, ಏನಾಗುತ್ತೆ, ಹೇಗಿರಬೇಕು, ಪ್ರತಿಯೊಬ್ಬರಿಗೂ ಟಚ್ ಆಗುತ್ತೆ. ಪ್ರತಿಯೊಬ್ಬರು ಕಾಲೇಜಿಗೂ ಹುಡುಗಿಯಿಂದ ಹಿಡಿದು ಸಾಫ್ಟ್ವೇರಿಂದ ಹಿಡಿದು ಎಲ್ಲರಿಗೂ ಎಲ್ಲೋ ಒಂದು ಕಡೆ ನಂದು ಸ್ವಲ್ಪ ಈ ಕಥೆಲಿದೆ ಅಂತ ಅನಿಸುತ್ತೆ ಅಂತ ನನ್ನ ಭಾವನೆ. ಸಾಕಷ್ಟು ಪ್ರೀತಿ ಪ್ರೇಮ ಕಾವ್ಯ ಬಂದರೂ ನಿಮ್ಮ ಮಧುರ ಪ್ರೇಮ ಕಾವ್ಯದಲ್ಲಿ ಏನು ಅಂತ ವಿಶೇಷ ಇದೆ? ಎಲ್ಲರೂ ನೋಡಿರುವಂಥದ್ದು, ಕೊನೆಯಲ್ಲಿ ಪ್ರೇಮಿಗಳು ಸತ್ತರೆ ಆ ಪ್ರೀತಿಗೆ ಸತ್ವ ಇರುತ್ತೆ, ಯಶಸ್ವಿ ಆಗುತ್ತೆ ಅಂತ. ನೀವು ಏನು ನಂಬ್ಕೊಂಡಿದ್ದೀರಾ ಇದರಲ್ಲಿ? ಹೊಸ ಥರ ಹೀರೋ ಹೀರೋಯಿನ್ ಹೊಸ ಥರ ಹುಡ್ಕೊಂಡು ಹೋಗ್ತಾರೆ ಲವ್ವಲ್ಲಿ. ಯಾಕೆ ಈಗ ಈಗಿನ ಇದರಲ್ಲಿ
ಸೈಬರ್ ಯುಗನೇ ಅಂತ ಹೇಳ್ಬೋದು. ತುಂಬ ಡಿವೋರ್ಸ್ಗಳಾಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಈಗ ನೋಡ್ತಿರ್ಬೋದು, ಈಗ ಫೋನ್ಗಳು, ಫೇಸ್ಬುಕ್ಕು, ಆರ್ಕುಟು, ಅದು ಇದ್ರಲ್ಲಿ ಬಂದು ಎಲ್ಲೆಲ್ಲಿ ಯಾರ್ಯಾರು ಹೇಗೆ ಲಿಂಕ್ ಆಗ್ತದೆ ಅಂತ ಆಗಲ್ಲ. ಕಾಣುವ ಹೊಸ ಹೊಸ ಫೇಸ್ಗಳನ್ನು ನೋಡಿದಾಗ ಹೊಸ ಹೊಸ ಕನಸುಗಳು ಹುಡ್ಕೋತಾ ಇರುತ್ತೆ. ಈ ಇದರಲ್ಲಿ ಅಲ್ಲ, ಅದ್ರಲ್ಲಿ ಎರಡು ಒಳ್ಳೇದು ಇದೆ, ಕೆಟ್ಟದ್ದು ಇದೆ ಬಿಡಿ. ಫೇಸ್ಬುಕ್ಕಲ್ಲಿ ಅದು ನಾವು ಹೇಗೆ ತಗೋತೀವಿ ಅದಕ್ಕಾಗುತ್ತೆ. ಬಟ್ ಅವಾಗ ಏನಂತ ಈ ಕಥೆಯಲ್ಲಿ ಹೀರೋಯಿನ್ ಹುಡ್ಕೊಂಡು ಹೋಗ್ತಾರೆ, ಯಾವ ಥರ ಮಾಡಬೇಕು, ಹೇಗಿರಬೇಕು ಅಂತ. ಅಂದರೆ ಪ್ರೀತಿನೇ ಹುಡ್ಕೊಂಡು ಹೋಗ್ತಾರೆ ನಾಯಕಿ. ಪ್ರೀತಿ ಆಲ್ರೆಡಿ ಆಗಿರುತ್ತೆ, ಹೇಗಿರಬೇಕು, ಏನು ಮಾಡಬೇಕು, ಹೊಸ ಥರ ಏನಿದೆ ಅನ್ನೋದು ಫಿಲ್ಮ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಇನ್ನೇನು ಕೆಲವರು 2 ಎಕ್ಸಲ್ಲಿ ಬರುತ್ತೆ, ನೋಡಿ ರೆಸ್ಪಾನ್ಸ್ ಹೇಳಿ. ಫಿಲ್ಮಿಗೆ ಬರೋಕ್ಕೂ ಮುಂಚೆ ನಿಮ್ಮ ಗುರು ಅಂದರೆ ನಿಮಗೆ ಗುರು ಅಂತ ಯಾರಾದರೂ ಇದ್ದಾರಾ? ಗುರು ಅಂತ ಆ್ಯಕ್ಚುಲಿ ನನ್ನ ಚೈಲ್ಡ್ಹುಡಲ್ಲಿ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಓದೋತ್ತಿಗೆ ನಮ್ಮ ಅತ್ತೆ ಮಗಳೊಬ್ಬರು ಸುಧಾ ಅಂತ, ಅವರು ತುಂಬ ನನಗೆ ಸ್ಫೂರ್ತಿ. ಈಗ ಸ್ಕೂಲ್ ಟೈಮಲ್ಲಿ ಆ್ಯಕ್ಟಿಂಗು, ಆಮೇಲೆ ಡ್ಯಾನ್ಸ್ ಮಾಡಿಸ್ತಾಯಿದ್ರು, ಅವರೇ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ನಾನು ತುಂಬ ಸಿಂಗಿಂಗಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಆ ಟೈಮಲ್ಲಿ ನನಗೆ ಹೇಳ್ಕೊಡ್ತಾಯಿದ್ರು. ಅವರು ಮೊದಲನೇ ಗುರು ಅಂತ ಹೇಳ್ಬೋದು. ಸೊ ಅದಾದಮೇಲೆ ನಾನು ಇಂಡಸ್ಟ್ರಿಗೆ ಬರಬೇಕು ಅಂದಾಗ ಸುರೇಶ್ ಅನ್ನಗೊಳ್ಳಿಯವ್ರನ್ನ ಮೀಟ್ ಮಾಡಿದೆ. ಅದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂತ ಇಲ್ಲೇ ಇದೆ ಹೊಸನಗರಲ್ಲಿ. ಅವ್ರ ಜೊತೆ ಒಂದು 30 to 60 ಡೇಸ್ ನಾನು ಅವ್ರ ಜೊತೆ ಟ್ರೈನಿಂಗ್ ತೊಗೊಂಡೆ. ಅದಾದಮೇಲೆ ನನಗೆ ಮೊದಲನೇ ಗುರು ನನ್ನ ಜೀವನದಲ್ಲಿ ಇದೆ ಅಂದರೆ ಸುಧಾ ಅಂತ, ನಮ್ಮ ಅತ್ತೆ ಮಗಳು. ಈ ಸಿನಿಮಾದಲ್ಲಿ ನಿಮ್ಮ ಅಭಿವ್ಯಕ್ತಿಗೆ ಸವಾಲೊಡ್ಡುವಂಥ ಮತ್ತು ನೀನು ಒಬ್ಬ ಒಳ್ಳೆಯ ಕಲಾವಿದ ಅಂತ ಅನ್ನಿಸುವಂಥ ಈ ಭಾವನಾತ್ಮಕವಾದಂಥ ಅಭಿವ್ಯಕ್ತಿಯ ಪ್ಲೇಸ್ಗಳು ಎಷ್ಟಿದೆ? ತುಂಬ ಇದೆ, ಫುಲ್ ಫಿಲ್ಮ್ ಇದೆ ಅಂತಲೇ ಹೇಳ್ಬೋದು. ಅದರಲ್ಲಿ ಎಷ್ಟರ ಮಟ್ಟಿಗೆ ನೀವು ಸಕ್ಸೀಡ್? ನಾನು ಫುಲ್ ಪರಿಪೂರ್ಣ ಅಂತ ನಾನು ಹೇಳಲ್ಲ, ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಈಗಿನ ಇದರಲ್ಲಿ ಎಷ್ಟು ಕಲ್ತ್ರೂ ಇನ್ನೂ ಕಲಿತಾ ಇರೋದು ತುಂಬ ಇದೆಯಲ್ಲ. ಈ ಸಿನಿಮಾದಲ್ಲಿ ಅನಿಸಿದ ಹಾಗೆ ನಿಮ್ಮ ದೋಷ ಇದೆ ಅಥವಾ ನಿಮ್ಮ ಲಿಮಿಟೇಷನ್? ದೋಷ ಅಂದರೆ ಸ್ವಲ್ಪ ಡ್ಯಾನ್ಸ್ ಇನ್ನೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕಲಿತಾ ಇದ್ದೀನಿ. ನೆಕ್ಸ್ಟ್ ಮೂವಿ ಕರೆಕ್ಟಾಗಿ ಮಾಡಿ ಡ್ಯಾನ್ಸ್ ಒಂದು ದೋಷ ಅಂತ ಹೇಳ್ಬೋದು. ಸೊ ಆ್ಯಕ್ಷನ್ ಏನು ನಮ್ಮ ಮೂವಿಲಿಲ್ಲ. ಮೂವಿಲಿ ಎಲ್ಲ ಡೈಲಾಗ್ಸ್ಗಳೇ ಒಂಥರ ಆ್ಯಕ್ಷನ್ ಇದ್ದಾಗೆ. ಇನ್ನೂ ಕಲಿತಾ ಇದ್ದೀನಿ, ಇನ್ನು LKG ಅಂತ ಹೇಳ್ಬೋದು. ಇನ್ನೂ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕಲಿತಾ ಹೋಗ್ತೀನಿ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಹೌದು. ಆ್ಯಕ್ಚುಲಿ ಈ ಸಿನಿಮಾ ನೋಡಿದಾಗ ನಿಮ್ಗೆ ಅನಿಸುತ್ತೆ ಲಾಸ್ಟಲ್ಲಿ ಜೋಗಿ ಚಿತ್ರ ನೋಡಿದಾಗ 10 ಎದ್ದೋಗಿದ್ರು. ಈ ಸಿನಿಮಾ ನೋಡಿದಾಗ ಅನಿಸುತ್ತೆ ಅದೇ ಥರ ಅನಿಸುತ್ತೆ, ಆ ಥರ ಫೀಲ್ ಆಗುತ್ತೆ. ಯಾಕಂದರೆ ಕ್ಲೈಮ್ಯಾಕ್ಸ್ ನೋಡಿದ ತಕ್ಷಣ ಆ ಥರ ಒಂದು ತುಂಬ ಫೀಲ್ ಇದೆ. ತುಂಬ ಅಂತಂದರೆ ಎಷ್ಟು ರಾನೆಸ್ ಇದೆಯೋ ಹಳ್ಳಿ ಒಂದು 1980s ಸಿನಿಮಾ